ಹಾಯ್ ಹಲೋ ನಮಸ್ತೆ. ನಾನು ಗೀತಾ ಸಕ್ರಾಯಪಟ್ಟಣ. ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ವಿಡಿಯೋ ಸಂಪೂರ್ಣ ನೋಡಿ. ನಾನಿವತ್ತು ಎಲ್ಲಿಗೆ ರೆಡಿ ಆಗ್ತಾಯಿದ್ದೀನಿ ಗೊತ್ತಾ? ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡಬೇಡಿ. ಇವತ್ತು ನಾನು ಎಲ್ಲಿಗೆ ಹೊರಡ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಮೆಟೀರಿಯಲ್ಸ್ ಮುಗ್ದೋಗಿತ್ತು ಶಾಪಲ್ಲಿ. ಹಾಗಾಗಿ ತರೋಣ ಈಗ. ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗೀತು, ಹಬ್ಬದ ಕೆಲಸ ಎಲ್ಲ ಮುಗೀತು, ಜಾತ್ರೆದು ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಮನೆಯದು. ಸ್ವಲ್ಪ ಅದನ್ನೊಂದು ಸ್ವಲ್ಪ ತಂದು ಇಟ್ಕೊಂಬಿಟ್ರೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತಲ್ಲ ಅಂಥೇಳಿ ಶಾಪ್ಗೆ ಹೋಗಿರಲಿಲ್ಲ. ಹಾಗಾಗಿ ರೆಡಿ ಆಗ್ತಾ ಇದ್ದೆ. ನಾನೇನಿಲ್ಲ, ಸಿಂಪಲ್ ಮೇಕಪ್ ನಂದು. ಫುಲ್ಲೆಲ್ಲ ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ ನಾನು, ನನಗೆ ಇಷ್ಟನೂ ಆಗೋದಿಲ್ಲ. ಮಾಮೂಲಿ ಒಂದು ಕ್ರೀಮ್ ಹಾಕ್ಕೊಳ್ತೀನಿ, ಸ್ವಲ್ಪ ಪೌಡ್ರು, ಕ್ರೀಮ್ ಹಾಕೊಂಡು ಒಂದು ವಾಶ್ ಕೊಟ್ಕೊಳ್ತೀನಿ ಅಷ್ಟೇ. ನಾನು ಜಾಸ್ತಿ ಮೇಕಪ್ ಎಲ್ಲ ಮಾಡಲ್ಲ, ಅಷ್ಟೇ. ಮೇಕಪ್ ಮುಗೀತು, ನಂದು ಎಂಡ್ ಆಯಿತು ಮೇಕಪ್. ಇಷ್ಟೇ ಸಿಂಪಲ್ಲಾಗಿ ನಾನು ರೆಡಿ ಆಗ್ತೀನಿ. ಹಾಗೆ ಹೊರಡೋದು ಅಂತಂದಾಗ ದುಡ್ಡು ಬೇಕೇ ಬೇಕಲ್ವಾ? ಏನಾರ ಪರ್ಚೇಸಿಂಗ್ ಮಾಡಬೇಕಂತಂದರೆ ಅದರಲ್ಲೂ ಶಾಪ್ಗೆ ಐಟಮ್ ಹಾಕಬೇಕಾಗುತ್ತೆ. ಹಾಗಾಗಿ ಬೇಕಿತ್ತು ಅಮೌಂಟ್ ತೊಗೊಂಡು ರೆಡಿ ಮಾಡಿಕೊಂಡೆ. ಅದೇ ನಂತರ ಏನೇನು ಬೇಕು, ಬ್ಯಾಗು, ಮತ್ತು ನನಗೆ ಕಲರ್ಸ್ ಯಾವ್ಯಾವ್ದು ಬೇಕು ಮೆಟೀರಿಯಲ್ಸ್ಗೆ ಎಲ್ಲ ನಾನು ಚೂಸ್ ಮಾಡಿ ಕಲರೆಲ್ಲ ಎತ್ತಿಟ್ಕೊಂಡಿದ್ದೆ. ಅದನ್ನು ಸಹ ಎತ್ತಿಟ್ಕೊಂಡೆ. ಬೇಕಲ್ಲ ವಾಟ್ರ್ ಬಾಟಲು, ಬ್ಯಾಗು, ಪ್ರತಿಯೊಂದು. ಹೊರಗಡೆ ಹೋಗ್ತಿದ್ದೀನಿ ಅಂತಂದರೆ ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗೆ ನಾನು ಸಹ ರೆಡಿ ಮಾಡಿಕೊಂಡು ಹೊರಟೆ. ಟೈಮ್ ಆಗಿತ್ತು ಆಲ್ರೆಡಿ, ಹೋಗಿ ಬೇಗ ಬರೋಣ ಅಂತ ಹೊರಟೆ. ನಮ್ಮ ಮನೆಯವರು ಸಹ ಶಾಪಿಂದ ಬರ್ತೀನಮ್ಮ, ಕೆಳಗಡೆ ಬಂದಿದ್ದೀನಿ ಬಾ ಅಂತ ಹೇಳಿದ್ರು. ಸರಿ ಅಂತೇಳಿ ಡೋರ್ ಲಾಕ್ ಮಾಡಿಕೊಂಡು ಹೊರಟ್ರೆ, ಅಲ್ಲಿ ಹೋಗಿ ನೋಡ್ತೀವಿ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲಮ್ಮ. ಸರಿ ಬಸ್ಗೆ ಹೋಗೋಣ ಅಂದರು. ಸರಿ ಹೋಗೋಣ ಅಂತ ಬಸ್ಗೆ ಹೋಗಿದ್ವಿ, ನಾವು ಸಹ ಇಬ್ಬರೂ. ಯಾಕೆಂದರೆ ಆ ಕಡೆಯಿಂದ ಲಗೇಜ್ ತರೋದಕ್ಕೆ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಸ್ಸಲ್ಲೇ ಹೋಗಿದ್ವಿ. ಸರಿ ಬಸ್ ಸ್ಟಾಪಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ವಿ. ಫ್ಲವರ್ ಮಾರ್ಕೆಟ್ ಇತ್ತು, ನೋಡೋಣ ಅಂತ ಹೂವಿನ ರೇಟ್ ಕೇಳಿದ್ರೆ ಫುಲ್ ರೇಟ್ ಜಾಸ್ತಿ ಹೇಳಿದ್ರು ಅವರು. ಬಟ್ ಫ್ರೆಶ್ ಆಗಿತ್ತು. ನಾವು ಹೂವಿನ ಅವಶ್ಯಕತೆ ಇರಲಿಲ್ಲ, ಒಂದೆರಡು ದಿವಸ ಬಿಟ್ಟು ತೊಗೊಂಡ್ರಾಗುತ್ತೆ ಅಂತ ಬಂದ್ವಿ. ನಾನು ಸುಮ್ಮನೆ ಇರಬೇಕಲ್ಲ, ನಮ್ಮ ಮನೆಯವ್ರು ಬಾ ಅನ್ನೋಕ್ಕೆ ನಾನಿಲ್ಲ. ಒಂದು ಸ್ವಲ್ಪ ಕೇಳ್ತೀನಿ ರೀ, ಇದು ವಾಸ್ ಬೇಕಿತ್ತು, ನನಗೆ ವಾಸ್ ಇತ್ತು, ಫ್ಲವರ್ ಬೇಕಿತ್ತು, ನೋಡೋಣ ಕೇಳೋಣ ಅಂತ ಹೋದರೆ ಇವರು ಸಹ ತುಂಬ ಕಾಸ್ಟ್ಲಿ ರೇಟ್ ಹೇಳಿದ್ರು. ನಾನು ಕೇಳಿ ನೋಡಿ ತೊಗೊಳ್ಳೋದು, ನಾನು ಸಡನ್ನಾಗಿ ಇದು ಮಾಡೋದಿಲ್ಲ. ಬಟ್ ಎಷ್ಟು ರೇಟ್ ಇರುತ್ತೆ ಅಷ್ಟು ನೋಡಿ ತೊಗೊಳ್ಳೋದು ಮಾಡೋದು ಆ ಥರ ಇಲ್ಲ. ಕೇಳ್ತೀನಿ, ಇಷ್ಟ ಆಗಿ ಇದ್ದರೆ ಆಮೇಲೆ ನನಗೆ ರೇಟ್ ಹೊಂದಿದ್ರೆ ಮಾತ್ರ ತೊಗೊಳ್ಳೋದು. ನನಗೆ ಇಲ್ಲಿ ರೇಟ್ ಜಾಸ್ತಿ ಅನ್ನಿಸ್ತು, ಹಾಗಾಗಿ ಬೇಡ ಅಂತ ಬಂದೆ ವಾಪಸ್ಸು. ಸರಿ ಅಂತ ನಾನು ಪರ್ಚೇಸಿಂಗ್ ಅಂಗಡಿಗೆ, ಪ್ರತಿ ತಿಂಗಳು ಸಹ ಬರುವಂಥ ಅಂಗಡಿಗೆ ಸಹ ನಾನು ಬಂದೆ. ಇದು ಚಿಕ್ಕಮಂಗ್ಳೂರು MG ರಸ್ತೆಯಲ್ಲಿರೋದು. ಪ್ಲೀಸ್ ಯೂಸ್ ಆಗೋವಂಥವ್ರಿಗೆ, ಸುತ್ತಮುತ್ತ ಇರೋರಿಗೆ ಯೂಸ್ ಆಗಲಿ ಅಂತ ಹೇಳ್ತಾಯಿದ್ದೀನಿ. MG ರೋಡಲ್ಲಿರೋದು ಮಹಾಲಕ್ಷ್ಮಿ ಅಂತೇಳ್ಬಿಟ್ಟು ಅಂಗಡಿ ಹೆಸರು. ಹಾಗೆ ನಾನಿಲ್ಲಿ ಈ ಶಾಪ್ ಹೆಸರು. ಇಲ್ಲಿ ಬಂದೆ, ತೊಗೊಳ್ತಾ ಇದ್ದೀನಿ. ಇವ್ರದ್ದು ಬಂದು ಚಿಕ್ಕದಾಗೂ ಮೇಯ್ನಾಗಿ ಇಲ್ಲಿ ಇಟ್ಟಿರ್ತಾರೆ ಅಷ್ಟೇ. ಒಂದೆರಡು ಮೂರು ಶಾಪ್ ಇದೆ ಇವ್ರದ್ದು, ಕ್ಲೋಸ್ ಮಾಡಿರ್ತಾರೆ. ನಮಗೆ ಬೇಕು ಅಂದಾಗ ತೆಗೆದುಕೊಡ್ತಾರೆ. ನಾವು ಹೋಗಿ ಕಲರ್ ಚೂಸ್ ಮಾಡಿಕೊಂಡು ತೊಗೋಬೋದು, ಯಾವ್ದ್ಯಾವ್ದು ಬೇಕು ಏನು. ಪ್ರತಿಯೊಂದು ಇಲ್ಲಿ ಎಲ್ಲ ಥರದ ಐಟಮ್ಸು ಸಿಗುತ್ತೆ. ಪ್ರತಿಯೊಂದು ಮೆಟೀರಿಯಲ್ಸು, ಏನು ಟೈಲರಿಂಗ್ ಮೆಟೀರಿಯಲ್ಸ್ ಆಲ್ ರೌಂಡ್ ಏನು ಬೇಕು ಪ್ರತಿಯೊಂದು, ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ಇರುತ್ತೆ. ಅದನ್ನು ಲಾಂಗ್ ವೀಡಿಯೋ ಹೇಳ್ಕೊಂಡು ಹೋಗೋಕ್ಕಾಗೋದಿಲ್ಲ ನನಗಾಗಿ. ಈ ಲಾಂಗ್ ವೀಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಹೇಳ್ತಾಯಿದ್ದೀನಿ. ನನಗೆ ಬೇಕಾದ ಐಟಮ್ಸ್ ಎಲ್ಲ ತೊಗೊಂಡೆ ನಾನು. ಹಾಗೆ ಕಲರ್ಸು ತುಂಬ ಅಂದರೆ ವೆರೈಟಿ ಕಲರ್ಸು ಸಹ ಇರುತ್ತೆ ನನಗೆ. ಬಟ್ ಇಲ್ಲಿ ಕಲರ್ಸು ನನಗೆ ಓದ್ ಟೈಮಲ್ಲಿ ತೊಗೊಂಡೋದಾಗ ಒಂದೊಂದು ಕಲರು ಡಬಲ್ ಕಲರ್ ಬಂದಿತ್ತು. ಹಾಗಾಗಿ ನಾನು ಹೇಳಿ ಅವರಿಗೆ ಕಲರ್ ಈ ಥರದ್ದು ಬೇಡ, ಈ ಥರದ್ದು ಬೇಕು ಅಂತೇಳಿ ತೆಗೆಸ್ಕೊಳ್ತಾ ಇದ್ದೆ. ಹಾಗೆ ನಾನು ಸಹ ಚೂಸ್ ಮಾಡ್ಕೊಂಬಿಡ್ತೀನಿ. ನನಗೆ ಹೇಳ್ತಾರೆ, ನೀವೇ ತೊಗೊಂಬಿಡಿ ಅಕ್ಕ, ಯಾವ್ದು ಬೇಕು ಅದನ್ನು, ನಮಗೆ ಇಷ್ಟ ಆಗಲ್ಲ ಅಂತೇಳ್ಬಿಟ್ಟು. ಹಾಗಾಗಿ ಅವರಷ್ಟು ಚೂಸ್ ಮಾಡಿಕೊಟ್ರು, ನಾನು ಫಾಲ್ಸ್ ಎಲ್ಲ ಕಲರ್ಸ್ ಎಲ್ಲ ತೊಗೊಂಡೆ. ಈ ಥರ ಕಲರ್ ಬೇಕಂದರೆ ಅವ್ರು ತಕ್ಕೊಟ್ರು. ಹಾಗಾಗಿ ನನಗೆ ಅಲ್ಲೊಂದು ಸ್ವಲ್ಪ ಟೈಮ್ ಹಿಡಿತು, ಯಾಕೆಂದರೆ ಅಷ್ಟು ತೊಗೋಬೇಕಿತ್ತು ನನಗೆ. ಸ್ವಲ್ಪ ಶಾಪಿಂಗ್ ಜಾಸ್ತಿ ಇತ್ತು ನನಗೆ ಇಲ್ಲಿ. ಹಾಗಾಗಿ ಎಲ್ಲ ಚೂಸ್ ಮಾಡಿಕೊಂಡೆ, ನನಗೆ ಯಾವ್ಯಾವ ಕಲರ್ ಬೇಕು, ಯಾವ ಥರದ್ದು ಬೇಕು. ಅಂದರೆ ನಾನಿಲ್ಲಿ ಅಂಗಡೀಲಿ ಮಾಡ್ಕೊಂಡು ಹೋಗಿರ್ತೀನಿ, ನನ್ನ ಶಾಪಲ್ಲಿ ಯಾವ್ಯಾವ್ದು ಬೇಕಿರುತ್ತೆ ಅದನ್ನೆಲ್ಲ ಚೂಸ್ ಮಾಡಿಕೊಂಡು ಹೋಗಿರ್ತೀನಿ. ಆಮೇಲೆ ಇದು ಮತ್ತೆ ಇನ್ನೊಂದು ಅಂಗಡಿ ಇದೆ, ಅವ್ರದ್ದೇ ಇದು. ಒಂದೇ ಹತ್ರ ಬಿಲ್ ಹಾಕ್ತಾರೆ, ಬಟ್ ನಾವು ಇದೆಲ್ಲ ಒಂದು ಹತ್ರ ತೊಗೊಂಡು ಬರ್ತೀನಿ ನಾನು. ನನಗೆ ಯಾವ್ಯಾವ್ದು ಬೇಕಾದೆಲ್ಲ. ನನಗೆ ಒಂದೆರಡು ಸ್ಯಾರಿಗೆ ಕಲರ್ ಮ್ಯಾಚಿಂಗ್ ಬ್ಲೌಸ್ ಬೇಕಿತ್ತು, ನನಗೆ ಕಸ್ಟಮರ್ ಹೇಳಿದರು. ಹಾಗಾಗಿ ಅದೊಂದೆರಡು ತೊಗೊಂಬರೋಣ ಅಂತ ಹೋಗಿದ್ದೆ. ಇಲ್ಲಿ ಪ್ರತಿಯೊಂದು ಸಿಗುತ್ತೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ, ರೇಟು ಪರವಾಗಿಲ್ಲ, ಹೋಲ್ಸೇಲೆಲ್ಲ ಹಾಕ್ಕೊಡ್ತಾರೆ. ನನಗಿಷ್ಟ ಆಯಿತು, ಹಾಗಾಗಿ ನಾನು ಇಲ್ಲೇ ತೊಗೊಳ್ಳೋದು. ನನಗೆ ಐಟಮ್ಸ್ ಖಾಲಿ ಆದಾಗೆಲ್ಲ ನಾನು ಇಲ್ಲೇ ಬಂದು ತೊಗೊಳ್ಳೋದು. ಇದಾದ ನಂತರ ನೋಡಿ ನಾನು ಇಷ್ಟೆಲ್ಲ ಚೂಸ್ ಮಾಡಿ
ಇಟ್ಟಿದ್ದೀನಿ. ಅದನ್ನು ಪ್ಯಾಕ್ ಮಾಡಿ ನನಗೆ ಕೊಡ್ತಾರೆ. ಓಕೆ ಬಾಯ್, ಥ್ಯಾಂಕ್ ಯು.